ಒಬ್ಬೊಬ್ರು ಕೇಳ್ರಿ ಸರ್, ಈಗ ಕಾಂತರಾಜು ವರದಿ ಆಗಿದ್ದನ್ನ ಇಟ್ಕೊಂಡು ಅದು 10 ವರ್ಷ ಅದಕ್ಕೆ ಅದನ್ನು ತಗೊಂಡಿಲ್ಲ. ಅದನ್ನು ತಗೊಳ್ಲಿಕ್ಕೆ ಎಷ್ಟು ಮಂದಿದು ಕಾರಣ ಐತೆ? ಬೇರೆದವರು 7 ವರ್ಷ ಆಡಳಿತ ಮಾಡಿದ್ರಲ್ಲ, 7-8 ವರ್ಷ, ಅವ್ರು ಇದ್ರ ಬಗ್ಗೆ ಯಾಕೆ ಚಿಂತೆ ಮಾಡಲ್ಲ? ಅವ್ರ ಬಗ್ಗೆ ಯಾಕೆ ಒಂದು ಕ್ವಶನ್ ಕೇಳಾಗಲ್ಲ? ಈಗ ನೀವು 5 ವರ್ಷ ಅವ್ರಿಗೆ ಅಲ್ಲಲ್ರಿ, ಅವ್ರಿಗೆ ಕೇಳೋದಲ್ಲ ರೀ, ಅವ್ರಿಗೆ ಮಾತಾಡಲಾರ್ದಂಥ ಪರಿಸ್ಥಿತಿ. ಅವರು 5 ವರ್ಷ ಇದ್ದತ್ನಾಗ ವರದಿ ತೊಗೊಲಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಈಗ ಅವ್ರ ಬಗ್ಗೆ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋಂಥದ್ದು, ಆ ವರದಿ ಹಂಗಾಯ್ತು, ಏನು ಇದನ್ನು ತಪ್ಪಾಗಿತ್ತು, ಆಸ್ತಿಕ ಮನಾಸ್ತಿಕ, ಇದ್ರ ಬಗ್ಗೆ ನಾನು ಹೇಳಕತ್ತಿದ್ದು. ಇಂಥದ್ದು ಚರ್ಚೆ ಅವಶ್ಯಕತೆ ಇಲ್ಲ. ನಾನು ಹೇಳಕತ್ತಿದ್ದು ಇವತ್ತಿನ ಚರ್ಚೆ ನನಗೆ ಗೊತ್ತಾಗಿದೆ. ಇವತ್ತು ಕಟ್ಟ ಕಡೆ ಮನುಷ್ಯನಿಗೆ, ಕಟ್ಟ ಕಡೆ ಸಮಾಜಕ್ಕೆ ನಾವು ಸೌಲಭ್ಯ ಒದಗಿಸೋದ್ರ ಬಗ್ಗೆ ಚಿಂತನೆ ಮಾಡುವಂಥ ವರದಿ ಆಗಬೇಕಾಗಿದೆ. ಇದು ಎಲ್ಲ ಒಂದು ಕಡೆ ಈ ಜಾತಿ ಹೆಚ್ಚೈತೆ, ಈ ಜಾತಿ ಹೆಚ್ಚೈತೆ, ಈ ಸಮಾಜ ಹೆಚ್ಚೈತೆ ಅಂತ ಅದ್ರ ಬಗ್ಗೆ ಚರ್ಚೆಗಳಲ್ಲ. ಇದು ಅದಕ್ಕೆ ಜನಗಣತಿ ಇದೆ. ಆ ಜನಗಣತಿ ಅದ್ರ ಕೇಂದ್ರ ಸರ್ಕಾರ ಮಾಡುತ್ತಾ ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಪ್ರಶ್ನೆ ಏನಂದ್ರೆ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಯಾಕೆ ಬರೋದು? ಕನ್ವರ್ಟ್ ಆದವರು ಸರ್ಕಾರಕ್ಕೆ ನಾನು ಹೇಳಕತ್ತಿದ್ದು ಅದನ್ನ ಯಾಕೆ ಓದ್ತೀರಿ? ಅದ್ರ ಕೆಳಗೆ ಇನ್ನೂ ಒಂದು ಐತಿ, ಓದ್ರಿ. ಇತರರು ಅಂತ ಐತೆ, ಅದನ್ನು ಓದ್ರಿ. ಅದು ಯಾವುದೋ ಸೋನಿಯಾ ಗಾಂಧಿಯವ್ರು ಇಂಥ ಸಣ್ಣತನ ಮಾಡೋಕ್ಕೆ ಹೋಗಲ್ಲ. ಇಂಥ ಸಣ್ಣತನದ ಅವಶ್ಯಕತೆ ಸೋನಿಯಾ ಗಾಂಧಿಯವ್ರಿಗೆ ಇಲ್ಲ. ಹಂಗೇನಾರ ಸೋನಿಯಾ ಗಾಂಧಿಯವರು ಇಂಥ ಸಣ್ಣತನ ವಿಚಾರ ಮಾಡ್ತೀವಿ, ಈ ದೇಶದ ಪ್ರಧಾನಮಂತ್ರಿ ಆಗ್ತಿದ್ರು. ತಪ್ಪೇನೈತೆ? ಇರಲಿ, ಯಾಕೆ ಇರಬಾರ್ದು ಸರ್? ನಾನು ಹೇಳಕತ್ತೀನಲ್ಲ, ಯಾಕೆ ಇರಬಾರ್ದು? ನಾವು ಇಷ್ಟಕ್ಕೊಂದು ದುಡ್ಡು ಖರ್ಚು ಮಾಡಿ ಸರ್ವೆ ಮಾಡಿಸೋ ಹೊತ್ನಾಗ ಪ್ರತಿಯೊಂದು ಡಾಟಾ ಬೇಕು. ಯಾಕೆ ಮಾಡಬಾರ್ದು? ಅದಕ್ಕೆ ಬಿಜೆಪಿ ಹೇಳಿದಂಗೆ ಮಾಡ್ಬೇಕಂತ ಐತೆ ಸರ್ವೆ. ನಾವು ನೋಡ್ರಿ, ಅದು ಮತಾಂತರ ಆಗೋದು ಕಾನೂನೊಳಗೆ ಅವಕಾಶ ಇದೆ. ಯಾಕಿಲ್ಲ? ಮತಾಂತರ ಆಗಕ್ಕೆ ಅವಕಾಶ ಇಲ್ಲ. ಮತ್ತೆ ಅವ್ರು ಒಪ್ಕೊಂಡು ಹೋಗ್ಬೋದು. ನೋಡ್ರಿ, ಏನು ಹೇಳಕತ್ತೀರಂತಂದ್ರೆ, ಬೇಡ, ಆಮಿಷದ ಮೇಲೆ ಮತಾಂತರ ಆದ್ರೆ ಅದಕ್ಕೆ ನಮ್ಮದು ವಿರೋಧ. ಕಾನೂನುಬದ್ಧವಾಗಿ ಮತಾಂತರ ಆದರೆ ಯಾರೇನು ಮಾಡೋಕ್ಕಾಗಲ್ಲ. ಸರ್ವ ಸ್ವತಂತ್ರ ಈ ದೇಶದೊಳಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ನಾನು ಹೇಳಕತ್ತೀನಿ, ಹಿಂದೆ BJP ಅವರು ಮೆನು ಮಾಡಿದ್ರಲ್ಲ, ಹಂಗೆ ಮೆನು ಮಾಡೋಕ್ಕೊಡಕತ್ತಾನ. ಮುಂಜಾನೆ ಟಿಫಿನ್ ಇದನ್ನು ಮಾಡಬೇಕು, ಮಧ್ಯಾಹ್ನ ಊಟ ಇದನ್ನು ಮಾಡಬೇಕು. ಅದಲ್ಲ ಇದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, DK ಶಿವಕುಮಾರ್ ಸರ್ಕಾರ. ನಾವೆಲ್ಲರೂ ಸೇರಿ ಸರ್ವ ಸ್ವತಂತ್ರರು, ಜನರಿಗೆ ಹಕ್ಕೈತೆ. ಎಲ್ಲರೂ ಅವ್ರು ಏನು ಬರೆಸ್ಬೇಕಾಗೈತೆ ಅದನ್ನು ಬರೆಸ್ಲಿ. ನೀವು ಅದನ್ನು ಅವರು ಬರೆಸೋ ಸಲುವಾಗಿ ನೀವ್ಯಾಕೆ ಟೆನ್ಷನ್ ತೊಗೊಳಕತ್ತೀರಿ? ಅವರು ಕ್ರಿಶ್ಚಿಯನ್ ಬರೆಸ್ತಾರೋ, ಹಿಂದೂ ಬರೆಸ್ತಾರೋ, ಮುಸ್ಲಿಂ ಬಳಸ್ತಾರೋ, ಕ್ರಿಶ್ಚಿಯನ್ ಅಂತ ಬರೆಸ್ತಾರೋ, ಅವರು ನೋಡ್ರಿ. ನಾನು ನಿಮ್ಮನ್ನ ಕೇಳ್ತೀನಿ, ನಿಮ್ಮ ಜಾತಿನಿಗೆ ನೀವು ಬರ್ಸಕ್ಕೆ ನೀವು ಹಕ್ಕದಾರರು, ನಾನಲ್ಲ. ಅದಕ್ಕೆ ನೋಡಿ, ನಾನು ಹೇಳಕತ್ತಿದ್ದು ನಿಮಗೆ ಅರ್ಥ ಆಯ್ತಾ ಇಲ್ಲ ಗೊತ್ತಿಲ್ಲ. ಅವರು ಹೇಳಿರಿ, ಕೇಳ್ರಿ. ವರದಿ ಒಳಗೆ ನಾನೇ ಓದಿದ್ದು ನೋಡಿದ್ದೀನಿ, ಹಿಂದಿನ ವರದಿ. ಅವ್ರಿಗೆ ಹಿಂಗೆ ಬರ್ಸಂತ ನಾವೇನು ಹೇಳೋಕ್ಕಾಗತ್ತಾ? ಏನು ಒಂದಿಷ್ಟು ಮಂದಿ ಕುರುಬಲ್ ಕ್ರಿಶ್ಚಿಯನ್ ಅಂತ ಬರ್ಸಿದ್ದಾರೆ, SC ಕ್ರಿಶ್ಚಿಯನ್ ಅಂತ ಬರ್ಸಿದ್ದಾರೆ, ಲಿಂಗಾಯತ ಕ್ರಿಶ್ಚಿಯನ್ ಅಂತ ತೋರಿಸ್ತೀನಿ ನಿಮಗೆ. ಅದಕ್ಕೊಂದು ಗುಂಪು ಮಾಡ್ತೀವಿ. ಅದಕ್ಕೆ ನೋಡಿ, ಅದಕ್ಕೆ ಆಯೋಗ ಐತೆ. ಈಗ ಬರ್ಸ್ಲಿ, ಏನೇನು ಬರೀತಾರೆ ಬರಲಿ, ಅದು ಏನೇನು ಆಗುತ್ತಾ ಬರಲಿ. ಅದಾದ ಮೇಲೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಡ್ತೀನಿ ನಿಮಗೆ. ಹೇಳ್ರಿ, ಹೇಳಿ ಬಂದು ನಿಮ್ಮ ಹತ್ರ ಬರ್ತೀನಿ. ಒಂದು ಕೆಲಸ ಇಲ್ಲ ಕೇಳ್ರಿ. ಇಲ್ಲ, ಅವರು ಮೋದಿಯವ್ರನ್ನ ಓಲೈಸಕ್ಕೆ ಮಾತಾಡಕತ್ತಾರೆ BJP ಅವರು. ಮೋದಿಯವ್ರನ್ನ ಓಲೈಸಕ್ಕೆ. ಹೌದು ರೀ, ಅವ್ರಿಗೆ ನಾವು ಹಿಂದುತ್ವ ಅಂತ ಗೊತ್ತಾಗಲಿ, ನನಗೆ ದೊಡ್ಡ ಪದವಿ ಕೊಡಲಿ ಅಂತಂದು ಚಲವಾದಿ ನಾರಾಯಣಸ್ವಾಮಿ ಓಲೈಸೋ ಸಲಾಗಿ ಮಾತಾಡಕತ್ತೇನ. ನೋಡಿ, ನಾವು ಕ್ರಿಶ್ಚಿಯನ್ ಯಾಡ್ ಮಾಡೋದು ಬಿಡೋದು, ನಾವು ಸರ್ವ ಸ್ವತಂತ್ರ ಅಂತ ಭಾಳ ಸ್ಪಷ್ಟವಾಗಿ ಹೇಳಿವಿ. ನೀವೇನು ಬೇಕಾದ್ರೂ ಹೇಳ್ಬೋದು. 60 ಕ್ವಶನ್ಗಳನ್ನ ಕೇಳ್ತೀವಿ. ಆ ಕ್ವಶನ್ದಾಗ ಏನು ಕೇಳ್ತಾರ ಅದನ್ನು ಬರ್ಕೊಂಬರ್ರಿ ಅಂತ ಹೇಳಿವಿ. ನಾವು ಇದನ್ನ ಬರ್ಸಿ ಅಂತ ನಾವೇನು ಹೇಳಕತ್ತೀವಿ? ಸರಿ ಹೇಳ್ರಿ ಸರ್. ಈಗ ಅದ್ರ ಬಗ್ಗೆ ಚರ್ಚೆಗಳು ಆಗಿಲ್ಲ. ಈಗ ಏನಾಗಿದೆ, ಒಂದು ಸೆಕೆಂಡ್ ನೀವು ಅವರು CM ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಕ್ರಿಶ್ಚಿಯನ್ ಅಂತ ಬರೆಸ್ತಾರ ಅವರು ಕ್ರಿಶ್ಚಿಯನ್ಗೆ ನಾವು ಕನ್ವರ್ಟ್ ಆದಂಥವ್ರು ಅಂತ ನಾವು ತಿಳ್ಕೊತೀವಿ ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಸೌಲಭ್ಯ ಮತ್ತೊಂದು ಈ ವರದಿ ಆದಮೇಲೆ ಚರ್ಚೆ ಆಗ್ತಾವೆ.
ಈ ವರದಿ ಆಗಲಾರ್ದನ್ನ ಚರ್ಚೆ ಈಗ ಹೆಂಗಾಗಿದೆ ಅಂತಂದರೆ ಈ ವರದಿ ಆಗಿಬಿಟ್ನಂದ್ರೆ ಬಿ ಜೆ ಪಿರೆಲ್ಲ ಇದನ್ನು ಅಡ್ರೆಸ್ ಇರಲಾರ್ದಂಗೆ ಹೋಗ್ತಾರಂತ ಚಿಂತೆಗೆ ಅವರು ಈ ರೀತಿ ಮಾತಾಡಕತ್ತಾರ. ಅವ್ರಿಗೆ ಅಡ್ರೆಸ್ ಸಿಗಲ್ಲ. ಯಾಕೆ ಅಡ್ರೆಸ್ ಸಿಗಲ್ಲ ಅಂತಂದರೆ ಮೂಲ ಸೌಕರ್ಯವನ್ನು ನಿಜವಾದ ತುಳಿತಕ್ಕೊಳಗಾದವರಿಗೆ ಮೂಲ ಸೌಕರ್ಯವನ್ನು ಕಾಂಗ್ರೆಸ್ದವರು ಒದಗಿಸಿ ಕೊಟ್ಬಿಡ್ತಾರೆ. ಇದು ಆಗಿಬಿಡ್ತು ಅಂತಂದರೆ ಅನ್ನೋದು ಚಿಂತೆ ಅವ್ರಿಗೆ ಆಗೈತಿ.